ಕ್ಷಣಕ್ಕೂ ಈ ಮನೇಲಿ ನನಗೇನೋ ಒಂಥರ ಸೆಳ್ತ. ನಿಮ್ ಎಲ್ರ ಪ್ರೀತಿ ಜೊತೆಗೆ ನನ್ನ ತಾಯಿ ಪ್ರೀತಿನೂ ಸಿಗುತ್ತೇನೋ ಅನ್ನೋ ಕಾತ್ರ. ಹಾಗಿರೋವಾಗ ನನಗೆ ನನ್ನ ತವ್ರ ಮನೆ ಯಾವತ್ತೂ ಹಾಗನ್ಸಲ್ಲ. ಸರಿ, ನಾವು ಹೋಗಿ ಬರ್ತೀವಿ. ಶ್ರಾವಣಿ, ಆಗಾಗ ಇಲ್ಲಿಗೆ ಬರ್ತಿರು. ನೀನ್ ಇಲ್ಲಿ ಬಂದ್ರೇನೆ ಈ ಮನೆಗೆ ಒಂದ್ ಕಳೆ. ಅನ್ಯಾಯ ಮಾಡಿದವರೆಲ್ಲ ಒಂದಲ್ಲ ಒಂದಿನ ಮೂಲೆ ಗುಂಪಾಗಲೇಬೇಕಮ್ಮ. ಥ್ಯಾಂಕ್ ಯು ಒನ್ಸ್ ಅಗೇನ್ ನಾನು ಕಾಪಾಡಿದ್ದಕ್ಕೆ. ಏನ್ ಬ್ರೋ, ಏನಾದ್ರೂ ಯೋಚನೆ ಮಾಡಿದ್ರಾ? ಯೋಚನೆ ಮಾಡ್ತಿದ್ದೀನಿ. ಆದ್ರೆ ನಾವಿಬ್ರು ಇಷ್ಟೊಂದು ಕ್ಲೋಸ್ ಆಗಿದ್ದೀವಿ, ಮಾತಾಡ್ತಿದೀವಿ ಅಂತ ಯಾರಿಗೂ ಡೌಟ್ ಬರಬಾರ್ದು. ಖಂಡಿತ ಬರಲ್ಲ ಬಿಡಿ ಬ್ರೋ. ಹೌದು, ನಾನು ನಿಮ್ ಜೊತೆ ಸೇರ್ಕೊಂಡಿದ್ದೀನಿ ಅಂತ ವಿಜಯಾಂಬಿಕಾ ಅವ್ರಿಗೆ ಹೇಳಿದ್ರಾ? ಹೇಳ್ತೀನಿ, ಅದು ಬಿಡು. ಆದ್ರೆ ನಾವಿಬ್ರು ಮುಂದೆ ಮಾತಾಡ್ಬೇಕಾರೆ ಬರೀ ಸೀಕ್ರೆಟ್ ವರ್ಡಲ್ಲೇ ಮಾತಾಡ್ಬೇಕು. ಈ ತರ ಬ್ರೋ ಬ್ರೋ ಅಂತ ಮಾತಾಡಿದ್ರೆ ಯಾರಿಗೂ ಡೌಟ್ ಬರಲ್ಲ. ಏನಂತೀಯ? ಅದು ನಿಜಾನೇ ಬ್ರೋ. ನಾವಿಬ್ರು ಒಂದಾಗಿದ್ದೀವಿ ಅಂತ ಗೊತ್ತಾದ್ರೆ ಊರಲ್ಲಿರೋರೆಲ್ಲ ದೃಷ್ಟಿ ಹಾಕ್ತಾರೆ, ಎಲ್ರಿಗೂ ಕಣ್ ಕುಕ್ಕುತ್ತೆ ಬ್ರೋ. ಅದಕ್ಕೆ ನಾವಿಬ್ರು ಒಂದಾಗಿರೋ ವಿಷಯನ ಯಾರಿಗೂ ಬಿಟ್ಕೊಡ್ಬಾರ್ದು. ಇನ್ನೇನಿದ್ರು ಪ್ಲಾನ್ ಏನು ಅಂತ ನಾನು ಹೇಳ್ತೀನಿ, ಅದನ್ನ ಕೆಲಸ ಮಾಡಿ ಮುಗಿಸೋದಷ್ಟೇ ನಿನ್ ಕೆಲಸ. ಏನಂತೀಯ ಬ್ರೋ? ಫೋನ್ ಇಡ್ಲಾ? ಓಕೆ ಬ್ರೋ, ಹಾಗೆ ಆಗ್ಲಿ. ಬಾಯ್ ಬಾಯ್ ಬ್ರೋ. ಏನು ಬ್ರೋ ಬ್ರೋ ಅಂತ ಬಾರಿ ಪ್ಲಾನ್ ಮಾಡ್ತಾ ಇದೀರಾ? ಲಕ್ಷ ಲಕ್ಷ ಬರೋ ಪ್ಲಾನ್. ಈ ಸುಬ್ಬು ಎದೆ ಗುಂಡಿಗೆಯಲ್ಲಿದಾರಲ್ಲ ಪ್ರೀತಿ ಪಾತ್ರರು, ಅವರಿಗೆ ಚುರುಕು ಮುಟ್ಸಿದ್ರೆ ಈ ಸುಬ್ಬು ಇಲ್ಲಿ ವಿಲವಿಲ ಅಂತ ಒದ್ದಾಡ್ತಾನೆ. ಈಗ ಧನಲಕ್ಷ್ಮಿಯೇನೋ ಇದೇ ಮನೇಲಿದ್ದಾಳೆ. ಯಾಕೆಂದ್ರೆ ಅವ್ರಿಗೆ ಅಕ್ಕ ತಂಗಿಯರು, ಅಮ್ಮ ಅಪ್ಪ ಅಂದ್ರೆ ಪ್ರಾಣ, ಅವ್ರನ್ನು ಒದ್ದಾಡಿಸ್ಬೇಕು. ಈ ಧನಲಕ್ಷ್ಮಿ ಇಲ್ಲಿರೋದ್ರಿಂದ ಅವಳಿಗೆ ಕಾಟ ಕೊಡೋದೇನು ನಮಗೆ ದೊಡ್ಡದಲ್ಲ. ಆದ್ರೆ ದೂರ ಇರೋದು ಯಾರು ಹೇಳಿ? ವರಲಕ್ಷ್ಮಿ. ಜಾಣ. ವರಲಕ್ಷ್ಮಿನ ವಿಲ ವಿಲ ಅಂತ ಒದ್ದಾಡ್ಸಿದ್ರೆ ಇಲ್ಲಿ ಇವನು ಚುರು 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 ಅಂತ. ಅಲ್ಲಿ ತೆಂಗಿ ನರಳಾಡ್ತಿದ್ರೆ ಇಲ್ಲಿ ಅಣ್ಣ ವಿಲವಿಲ ಅಂತ ಒದ್ದಾಡ್ತಿರ್ತಾನೆ. ಕರೆಕ್ಟಾ? ಕರೆಕ್ಟ್. ಆ ವರಲಕ್ಷ್ಮಿ ವಿಲವಿಲ ಒದ್ದಾಡಬೇಕು ಅಂದ್ರೆ ಗಂಡ ಹೆಂಡತಿ ಮಧ್ಯೆ ವಿರಸ ಶುರುವಾಗಬೇಕು, ಗಂಡ ಗುಂಡಿ ಆಗಬೇಕು. ಅವರಿಬ್ರು ದೂರ ಆಗಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅವ್ರ ಸಂಸಾರದಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಆ ಕೆಲ್ಸನ ನೀನೇ ಮಾಡ್ಬೇಕು ಬಾಬಾ. ನೀನ್ ತಲೆನೇ ಕೆಡ್ಸ್ಕೊಬೇಡ, ಅದೆಲ್ಲ ನಾನ್ ನೋಡ್ಕೋತೀನಿ. ಎಮ್ಮಿದ್ದಂಗೆ ಸೊಳ್ಳೆ 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 ಕಡಿತ. ನೀವು ಮುಂದುವರ್ಸ್ಕೊಳ್ಳಿ. ದೇವ್ರೆ, ಕಾಸಿನ ಆಸೆಗೆ ಆ ವಿಜಯಾಂಬಿಕಾ ಹೇಳ್ದಂಗೆಲ್ಲ ಕೇಳಿ ಲಾಕ್ ಆಗ್ಬಿಡ್ತಿದ್ನಲ್ಲಪ್ಪ. ಹಾದಿ ಬೀದಿಲಿ ಚಪ್ಪಲಿ ಏಟ್ ತಿನ್ಬೇಕಾಗ್ತಿತ್ತಲ್ಲ. ದೇವ್ರೆ, ನೀನ್ ದೊಡ್ಡವನು, ನಾನು ಈ ಸೀನಲ್ಲೇ ಇಲ್ಲ. ಅಕಸ್ಮಾತ್ ನಾನು ಅವಳ ಜೊತೆ ಸೇರಿದ್ದೆ ಅಂತ ಇವ್ರು ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಅಲ್ಲ ಕಣ ಸುಬ್ಬು, ಆ MP ತಪ್ಪು ಮಾಡಿದ್ನಲ್ಲ, ಅವನಿಗೇನು ಮಾಡೋದಿಲ್ವಾ? ಯಾಕೆ ಮಾಡಲ್ಲಪ್ಪ? ಆ MP ಗೆ ಜೈಲೂಟ ಫಿಕ್ಸು. ಇಷ್ಟೊತ್ತಿಗಾಗ್ಲೇ ಪೊಲೀಸು ಖಾರದ ಪುಡಿ ಅರಿತಾ ಇರ್ತಾರೆ. ಯಜಮಾನ್ರ ವಿರುದ್ಧ ಯಾರೇ ಪಿತೂರಿ ಮಾಡಿದ್ರು ಅವ್ರಿಗೆ ಅದೇ ಗತಿನೇ, ಅವ್ರ ಜೀವನ ನರ್ಕನೇ. ಹೋಗ್ಲಿ ಬಿಡಪ್ಪ ಕಾರ್ತಿಕೇಯ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರೆ. ನೀನ್ ಯಾಕೆ ಮಾತಾಡಿ ಅನುಭವಿಸ್ತೀಯ? ಪಾಪ ಮಾಡ್ದವ್ರು ಅನುಭವಿಸ್ತಾರ ಬಿಡು. ಭಾರಿ ಚೆನ್ನಾಗಿ ಹೇಳಿದ್ರಿ. ಬನ್ನಿ ಊಟ ಮಾಡಾರಂತೆ. ಯಾಕೋ ಹೊಟ್ಟೆ ಇಲ್ಲ, ತಿಂದದ್ದು ಜೀವನನೇ ಆಗಿಲ್ಲ.
ನೀವು ಊಟ ಮಾಡ್ಕೊಳ್ಳಿ. ಕಂಡನ್ನೆಲ್ಲ ತಿಂದ್ರೆ ಹೀಗೆ ಅಜೀರ್ಣ ಆಗೋದು. ಹೌದೌದು, ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಹೋಗಿ ನೀವೆಲ್ಲ ಊಟ ಮಾಡ್ಕೊ ಹೋಗಿ. ಹೋಗಿ ಕರ್ಕೊಂಡು ಹೋಗಿ, ವಿಶಾಲವಾದ ಅಗ್ಸಿ ಮಗ ನೋಡ್ತೀಯಲ್ಲ ನಿನ್ನ. ಪ್ರೀತಿ ಹೆಸರಲ್ಲಿ ಪಿತೂರಿ ಮಾಡಿದ್ದೀರಾ. ಇನ್ಮೇಲೆ ನೀವು ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಸಾವಿತ್ರಿ, ಇನ್ನು ಮುಂದೆ ಇವ್ರು ನನ್ನ ಕಣ್ಣೆದ್ರಿಗೆ ಬರಬಾರ್ದು. ಯಜಮಾನ್ರೆ, ಅದು ಹೇಳಿದ ಅರ್ಥ ಆಗ್ಲಿಲ್ವಾ? ಅರ್ಥ ಆಯ್ತು ಯಜಮಾನ್ರೆ. ಬನ್ನಿ. ನನಗಾಗಿರೋ ಅನ್ಯಾಯಕ್ಕೆ ಉತ್ತರ ಈಗ ಸಿಗ್ತಿದೆ.